ನಿಡುಗಿಯೂರು ಗ್ರಾಮದಲ್ಲಿ ರೆಸಾರ್ಟ್ಗೆ ಈಗ ಸಿಂಗಲ್ ಲೇಔಟ್ ನಿರ್ಮಾಣ ಮಾಡುವುದಕ್ಕೆ ಅನುಮತಿಯನ್ನ ನೀಡದ ನಗರಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಮಾಜಿ ಶಾಸಕರು ಸಿಡಿದೆದ್ದಿದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣ ಹಾಗೂ ಆಯುಕ್ತರ ವಿರುದ್ಧ ರಘುಪತಿ ಭಟ್ ಆರೋಪಗಳ ಮಳೆಯನ್ನೇ ಸುರಿಸಿದ್ದಾರೆ. ಏನ್ ಆರೋಪ, ಏನಾಗಿದೆ ಅಸಲಿಗೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಉಡುಪಿಯಲ್ಲಿ ಮಾಜಿ ಶಾಸಕ ವರ್ಸಸ್ ಶಾಸಕ. ರೆಸಾರ್ಟ್ಗೆ ಅನುಮತಿ ವಿಚಾರದಲ್ಲಿ ಮಾತಿನ ಸಮರ. ಕಳೆದ 2 ವರ್ಷಗಳಿಂದ ಏಕವಿನ್ಯಾಸ ನಕ್ಷೆ ಅನುಮೋದನೆಗೆ ಆದೇಶ ನೀಡದೆ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಸತಾಯಿಸ್ತಾ ಇದೆ. ಶಾಸಕ ಯಶ್ಪಾಲ್ ಸುವರ್ಣ ಹಾಗೂ ಅಧಿಕಾರಿಗಳ ವಿರುದ್ಧ ಮಾಜಿ ಶಾಸಕ ರಘುಪತಿ ಭಟ್ ಪ್ರತಿಭಟನೆ ಆರಂಭಿಸಿದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣ ಅವರ ಕುಮ್ಮಕ್ಕಿನಿಂದ ಸಿಂಗಲ್ ಲೇಔಟ್ ಅನುಮತಿಗೆ ಸತಾಯಿಸಲಾಗ್ತಾ ಇದೆ ಅಂತ ರಘುಪತಿ ಭಟ್ ಆರೋಪಿಸಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದರು, ನನ್ನ ಹತ್ರ ವಿನಂತಿ ಮಾಡಿಕೊಂಡ್ರು. ನಾವು ಈಗಾಗಲೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಅದನ್ನು ನಿರ್ಣಯ ಮಾಡಿದ್ದೇವೆ, ಹಾಗಾಗಿ ನೀವು ಧರಣಿ ವಾಪಸ್ ಮಾಡಬೇಕು ಅಂತ ಹೇಳುವ ವಿನಂತಿ ಮಾಡಿಕೊಂಡ್ರು. ನಾನು ಹೇಳಿದೆ, ನನ್ನ ಧರಣಿ ಇದು ಯಾವುದೇ ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರ ಮೇಲಲ್ಲ, ಕಮಿಷನರು ಇವತ್ತು ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ, ಆ ಕಾರಣಕ್ಕೋಸ್ಕರ ಅಂತ ಹೇಳುವಂತಹದ್ದನ್ನು ಹೇಳಿದ್ದೇನೆ. ಆನಂತರ ಕಮಿಷನರು ಮೊನ್ನೆ ಸಭೆಗೆ ಮಂಡಿಸ್ತೇನೆ ಅಂತ ಹೇಳ್ತಿದ್ರು. ಸಭೆಗೆ ಕಮಿಷನರು ಕೊಟ್ಟ ಪತ್ರಕ್ಕೆ ಅಧ್ಯಕ್ಷರು ಇನ್ನೊಮ್ಮೆ ಅಗತ್ಯ ಇಲ್ಲ, ಈಗಾಗಲೇ ನಾವು ನಿರ್ಣಯ ಮಾಡಿದ್ದ ಹೇಳಿದ್ರು. ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮಹೇಶ್ ವಿರುದ್ಧವೂ ಕೂಡ ರಘುಪತಿ ಭಟ್ ಕಿಡಿಕಾರಿದ್ದಾರೆ. ಆಯುಕ್ತರು ಕಲೆಕ್ಷನ್ ಮಾಸ್ಟರ್ ಆಗಿದ್ದು ಹಣಕ್ಕಾಗಿ ಜನರನ್ನ ಪೀಡಿಸ್ತಾ ಇದ್ದಾರೆ ಎಂಬ ಮಾಜಿ ಶಾಸಕರ ಆರೋಪಕ್ಕೆ ಆಯುಕ್ತ ಮಹೇಶ್ ಸ್ಪಷ್ಟನೆ ನೀಡಿದ್ದಾರೆ. ಅವರದು ಈಗ ಸಿಂಗಲ್ ಲೇಔಟ್ ಅಪ್ರೂವಲ್ಗೆ ಕೊಡಬೇಕಾಗಿದೆ, ಮತ್ತೆ ಇದು PAL ಒಂದು ಪೆಂಡಿಂಗ್ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಕೀಲರನ್ನ ಭೇಟಿ ಮಾಡಿ ಅಭಿಪ್ರಾಯ ಪಡೆಯಲು ನಮ್ಮ TPM ಸಚಿನ್ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ. ಇವತ್ತು ನಾಳೆ ಒಳಗೆ ಅಭಿಪ್ರಾಯ ಬರುತ್ತೆ. ಅಭಿಪ್ರಾಯ ಬಂದ ನಂತರ ನಾವು ಕಾನೂನಂತೆ ಕ್ರಮ ವಹಿಸಿ ಮಾಡಿಕೊಡ್ತೀವಿ. ರೆಸಾರ್ಟ್ ಅನುಮತಿ ವಿಚಾರ ಇದೀಗ ರಾಜಕೀಯ ತಿಕ್ಕಾಟಕ್ಕೆ ತಿರುಗಿದೆ. ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ಸಂಘರ್ಷ ಬೀದಿಗೆ ಬಂದಂತಾಗಿದೆ. ನ್ಯಾಯ ಸಿಗುವವರೆಗೆ ಧರಣಿ ಮುಂದುವರಿಸುವುದಾಗಿ ರಘುಪತಿ ಭಟ್ ಘೋಷಣೆ ಮಾಡಿದ್ದಾರೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನಿಡುಗಿಯೂರು ಗ್ರಾಮದಲ್ಲಿ ರೆಸಾರ್ಟ್ಗೆ ಈಗ ಸಿಂಗಲ್ ಲೇಔಟ್ ನಿರ್ಮಾಣ ಮಾಡುವುದಕ್ಕೆ ಅನುಮತಿಯನ್ನ ನೀಡದ ನಗರಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಮಾಜಿ ಶಾಸಕರು ಸಿಡಿದೆದ್ದಿದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣ ಹಾಗೂ ಆಯುಕ್ತರ ವಿರುದ್ಧ ರಘುಪತಿ ಭಟ್ ಆರೋಪಗಳ ಮಳೆಯನ್ನೇ ಸುರಿಸಿದ್ದಾರೆ. ಏನ್ ಆರೋಪ, ಏನಾಗಿದೆ ಅಸಲಿಗೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಉಡುಪಿಯಲ್ಲಿ ಮಾಜಿ ಶಾಸಕ ವರ್ಸಸ್ ಶಾಸಕ. ರೆಸಾರ್ಟ್ಗೆ ಅನುಮತಿ ವಿಚಾರದಲ್ಲಿ ಮಾತಿನ ಸಮರ. ಕಳೆದ 2 ವರ್ಷಗಳಿಂದ ಏಕವಿನ್ಯಾಸ ನಕ್ಷೆ ಅನುಮೋದನೆಗೆ ಆದೇಶ ನೀಡದೆ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಸತಾಯಿಸ್ತಾ ಇದೆ. ಶಾಸಕ ಯಶ್ಪಾಲ್ ಸುವರ್ಣ ಹಾಗೂ ಅಧಿಕಾರಿಗಳ ವಿರುದ್ಧ ಮಾಜಿ ಶಾಸಕ ರಘುಪತಿ ಭಟ್ ಪ್ರತಿಭಟನೆ ಆರಂಭಿಸಿದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣ ಅವರ ಕುಮ್ಮಕ್ಕಿನಿಂದ ಸಿಂಗಲ್ ಲೇಔಟ್ ಅನುಮತಿಗೆ ಸತಾಯಿಸಲಾಗ್ತಾ ಇದೆ ಅಂತ ರಘುಪತಿ ಭಟ್ ಆರೋಪಿಸಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದರು, ನನ್ನ ಹತ್ರ ವಿನಂತಿ ಮಾಡಿಕೊಂಡ್ರು. ನಾವು ಈಗಾಗಲೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಅದನ್ನು ನಿರ್ಣಯ ಮಾಡಿದ್ದೇವೆ, ಹಾಗಾಗಿ ನೀವು ಧರಣಿ ವಾಪಸ್ ಮಾಡಬೇಕು ಅಂತ ಹೇಳುವ ವಿನಂತಿ ಮಾಡಿಕೊಂಡ್ರು. ನಾನು ಹೇಳಿದೆ, ನನ್ನ ಧರಣಿ ಇದು ಯಾವುದೇ ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರ ಮೇಲಲ್ಲ, ಕಮಿಷನರು ಇವತ್ತು ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ, ಆ ಕಾರಣಕ್ಕೋಸ್ಕರ ಅಂತ ಹೇಳುವಂತಹದ್ದನ್ನು ಹೇಳಿದ್ದೇನೆ. ಆನಂತರ ಕಮಿಷನರು ಮೊನ್ನೆ ಸಭೆಗೆ ಮಂಡಿಸ್ತೇನೆ ಅಂತ ಹೇಳ್ತಿದ್ರು. ಸಭೆಗೆ ಕಮಿಷನರು ಕೊಟ್ಟ ಪತ್ರಕ್ಕೆ ಅಧ್ಯಕ್ಷರು ಇನ್ನೊಮ್ಮೆ ಅಗತ್ಯ ಇಲ್ಲ, ಈಗಾಗಲೇ ನಾವು ನಿರ್ಣಯ ಮಾಡಿದ್ದ ಹೇಳಿದ್ರು. ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮಹೇಶ್ ವಿರುದ್ಧವೂ ಕೂಡ ರಘುಪತಿ ಭಟ್ ಕಿಡಿಕಾರಿದ್ದಾರೆ. ಆಯುಕ್ತರು ಕಲೆಕ್ಷನ್ ಮಾಸ್ಟರ್ ಆಗಿದ್ದು ಹಣಕ್ಕಾಗಿ ಜನರನ್ನ ಪೀಡಿಸ್ತಾ ಇದ್ದಾರೆ ಎಂಬ ಮಾಜಿ ಶಾಸಕರ ಆರೋಪಕ್ಕೆ ಆಯುಕ್ತ ಮಹೇಶ್ ಸ್ಪಷ್ಟನೆ ನೀಡಿದ್ದಾರೆ. ಅವರದು ಈಗ ಸಿಂಗಲ್ ಲೇಔಟ್ ಅಪ್ರೂವಲ್ಗೆ ಕೊಡಬೇಕಾಗಿದೆ, ಮತ್ತೆ ಇದು PAL ಒಂದು ಪೆಂಡಿಂಗ್ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಕೀಲರನ್ನ ಭೇಟಿ ಮಾಡಿ ಅಭಿಪ್ರಾಯ ಪಡೆಯಲು ನಮ್ಮ TPM ಸಚಿನ್ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ. ಇವತ್ತು ನಾಳೆ ಒಳಗೆ ಅಭಿಪ್ರಾಯ ಬರುತ್ತೆ. ಅಭಿಪ್ರಾಯ ಬಂದ ನಂತರ ನಾವು ಕಾನೂನಂತೆ ಕ್ರಮ ವಹಿಸಿ ಮಾಡಿಕೊಡ್ತೀವಿ. ರೆಸಾರ್ಟ್ ಅನುಮತಿ ವಿಚಾರ ಇದೀಗ ರಾಜಕೀಯ ತಿಕ್ಕಾಟಕ್ಕೆ ತಿರುಗಿದೆ. ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ಸಂಘರ್ಷ ಬೀದಿಗೆ ಬಂದಂತಾಗಿದೆ. ನ್ಯಾಯ ಸಿಗುವವರೆಗೆ ಧರಣಿ ಮುಂದುವರಿಸುವುದಾಗಿ ರಘುಪತಿ ಭಟ್ ಘೋಷಣೆ ಮಾಡಿದ್ದಾರೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.
ನಿಡುಯೂರು ಗ್ರಾಮದಲ್ಲಿ ರೆಸಾರ್ಟ್ಗೆ ಈಗ ಸಿಂಗಲ್ ಲೇಔಟ್ ನಿರ್ಮಾಣ ಮಾಡುವುದಕ್ಕೆ ಅನುಮತಿಯನ್ನ ನೀಡದ ನಗರಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಮಾಜಿ ಶಾಸಕರು ಸಿಡಿದೆದ್ದಿದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣ ಹಾಗೂ ಆಯುಕ್ತರ ವಿರುದ್ಧ ರಘುಪತಿ ಭಟ್ ಆರೋಪಗಳ ಮಳೆಯನ್ನೇ ಸುರಿಸಿದ್ದಾರೆ. ಏನ್ ಆರೋಪ, ಏನಾಗಿದೆ ಅಸಲಿಗೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಉಡುಪಿಯಲ್ಲಿ ಮಾಜಿ ಶಾಸಕ ವರ್ಸಸ್ ಶಾಸಕ. ರೆಸಾರ್ಟ್ಗೆ ಅನುಮತಿ ವಿಚಾರದಲ್ಲಿ ಮಾತಿನ ಸಮರ. ಕಳೆದ 2 ವರ್ಷಗಳಿಂದ ಏಕವಿನ್ಯಾಸ ನಕ್ಷೆ ಅನುಮೋದನೆಗೆ ಆದೇಶ ನೀಡದೆ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಸತಾಯಿಸ್ತಾ ಇದೆ. ಶಾಸಕ ಯಶ್ಪಾಲ್ ಸುವರ್ಣ ಹಾಗೂ ಅಧಿಕಾರಿಗಳ ವಿರುದ್ಧ ಮಾಜಿ ಶಾಸಕ ರಘುಪತಿ ಭಟ್ ಪ್ರತಿಭಟನೆ ಆರಂಭಿಸಿದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣ ಅವರ ಕುಮ್ಮಕ್ಕಿನಿಂದ ಸಿಂಗಲ್ ಲೇಔಟ್ ಅನುಮತಿಗೆ ಸತಾಯಿಸಲಾಗ್ತಾ ಇದೆ ಅಂತ ರಘುಪತಿ ಭಟ್ ಆರೋಪಿಸಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದರು, ನನ್ನ ಹತ್ರ ವಿನಂತಿ ಮಾಡಿಕೊಂಡ್ರು. ನಾವು ಈಗಾಗಲೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಅದನ್ನು ನಿರ್ಣಯ ಮಾಡಿದ್ದೇವೆ. ಹಾಗಾಗಿ ನೀವು ಧರಣಿ ವಾಪಸ್ ಮಾಡಬೇಕು ಅಂತ ಹೇಳುವ ವಿನಂತಿ ಮಾಡಿಕೊಂಡ್ರು. ನಾನು ಹೇಳಿದೆ, ನನ್ನ ಧರಣಿ ಇದು ಯಾವುದೇ ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರ ಮೇಲಲ್ಲ, ಕಮಿಷನರು ಇವತ್ತು ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ, ಆ ಕಾರಣಕ್ಕೋಸ್ಕರ ಅಂತ ಹೇಳುವಂತಹದ್ದನ್ನು ಹೇಳಿದ್ದೇನೆ. ಆನಂತರ ಕಮಿಷನರು ಮೊನ್ನೆ ಸಭೆಗೆ ಮಂಡಿಸ್ತೇನೆ ಅಂತ ಹೇಳ್ತಿದ್ರು. ಸಭೆಗೆ ಕಮಿಷನರು ಕೊಟ್ಟ ಪತ್ರಕ್ಕೆ ಅಧ್ಯಕ್ಷರು ಇನ್ನೊಮ್ಮೆ ಅಗತ್ಯ ಇಲ್ಲ, ಈಗಾಗಲೇ ನಾವು ನಿರ್ಣಯ ಮಾಡಿದ್ದ ಹೇಳಿದ್ರು. ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮಹೇಶ್ ವಿರುದ್ಧವೂ ಕೂಡ ರಘುಪತಿ ಭಟ್ ಕಿಡಿಕಾರಿದ್ದಾರೆ. ಆಯುಕ್ತರು ಕಲೆಕ್ಷನ್ ಮಾಸ್ಟರ್ ಆಗಿದ್ದು ಹಣಕ್ಕಾಗಿ ಜನರನ್ನ ಪೀಡಿಸ್ತಾ ಇದ್ದಾರೆ ಎಂಬ ಮಾಜಿ ಶಾಸಕರ ಆರೋಪಕ್ಕೆ ಆಯುಕ್ತ ಮಹೇಶ್ ಸ್ಪಷ್ಟನೆ ನೀಡಿದ್ದಾರೆ. ಅವರದು ಈಗ ಸಿಂಗಲ್ ಲೇಔಟ್ ಅಪ್ರೂವಲ್ಗೆ ಕೊಡಬೇಕಾಗಿದೆ. ಮತ್ತೆ ಇದು PAL ಒಂದು ಪೆಂಡಿಂಗ್ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಕೀಲರನ್ನ ಭೇಟಿ ಮಾಡಿ ಅಭಿಪ್ರಾಯ ಪಡೆಯಲು ನಮ್ಮ TPM ಸಚಿನ್ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ. ಇವತ್ತು ನಾಳೆ ಒಳಗೆ ಅಭಿಪ್ರಾಯ ಬರುತ್ತೆ. ಅಭಿಪ್ರಾಯ ಬಂದ ನಂತರ ನಾವು ಕಾನೂನಂತೆ ಕ್ರಮ ವಹಿಸಿ ಇದು ಮಾಡಿಕೊಡ್ತೀವಿ. ರೆಸಾರ್ಟ್ ಅನುಮತಿ ವಿಚಾರ ಇದೀಗ ರಾಜಕೀಯ ತಿಕ್ಕಾಟಕ್ಕೆ ತಿರುಗಿದೆ. ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ಸಂಘರ್ಷ ಬೀದಿಗೆ ಬಂದಂತಾಗಿದೆ. ನ್ಯಾಯ ಸಿಗುವವರೆಗೆ ಧರಣಿ ಮುಂದುವರಿಸುವುದಾಗಿ ರಘುಪತಿ ಭಟ್ ಘೋಷಣೆ ಮಾಡಿದ್ದಾರೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನಿಡುಯೂರು ಗ್ರಾಮದಲ್ಲಿ ರೆಸಾರ್ಟ್ಗೆ ಈಗ ಸಿಂಗಲ್ ಲೇಔಟ್ ನಿರ್ಮಾಣ ಮಾಡುವುದಕ್ಕೆ ಅನುಮತಿಯನ್ನ ನೀಡದ ನಗರಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಮಾಜಿ ಶಾಸಕರು ಸಿಡಿದೆದ್ದಿದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣ ಹಾಗೂ ಆಯುಕ್ತರ ವಿರುದ್ಧ ರಘುಪತಿ ಭಟ್ ಆರೋಪಗಳ ಮಳೆಯನ್ನೇ ಸುರಿಸಿದ್ದಾರೆ. ಏನ್ ಆರೋಪ, ಏನಾಗಿದೆ ಅಸಲಿಗೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಉಡುಪಿಯಲ್ಲಿ ಮಾಜಿ ಶಾಸಕ ವರ್ಸಸ್ ಶಾಸಕ. ರೆಸಾರ್ಟ್ಗೆ ಅನುಮತಿ ವಿಚಾರದಲ್ಲಿ ಮಾತಿನ ಸಮರ. ಕಳೆದ 2 ವರ್ಷಗಳಿಂದ ಏಕವಿನ್ಯಾಸ ನಕ್ಷೆ ಅನುಮೋದನೆಗೆ ಆದೇಶ ನೀಡದೆ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಸತಾಯಿಸ್ತಾ ಇದೆ. ಶಾಸಕ ಯಶ್ಪಾಲ್ ಸುವರ್ಣ ಹಾಗೂ ಅಧಿಕಾರಿಗಳ ವಿರುದ್ಧ ಮಾಜಿ ಶಾಸಕ ರಘುಪತಿ ಭಟ್ ಪ್ರತಿಭಟನೆ ಆರಂಭಿಸಿದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣ ಅವರ ಕುಮ್ಮಕ್ಕಿನಿಂದ ಸಿಂಗಲ್ ಲೇಔಟ್ ಅನುಮತಿಗೆ ಸತಾಯಿಸಲಾಗ್ತಾ ಇದೆ ಅಂತ ರಘುಪತಿ ಭಟ್ ಆರೋಪಿಸಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದರು, ನನ್ನ ಹತ್ರ ವಿನಂತಿ ಮಾಡಿಕೊಂಡ್ರು. ನಾವು ಈಗಾಗಲೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಅದನ್ನು ನಿರ್ಣಯ ಮಾಡಿದ್ದೇವೆ. ಹಾಗಾಗಿ ನೀವು ಧರಣಿ ವಾಪಸ್ ಮಾಡಬೇಕು ಅಂತ ಹೇಳುವ ವಿನಂತಿ ಮಾಡಿಕೊಂಡ್ರು. ನಾನು ಹೇಳಿದೆ, ನನ್ನ ಧರಣಿ ಇದು ಯಾವುದೇ ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರ ಮೇಲಲ್ಲ, ಕಮಿಷನರು ಇವತ್ತು ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ, ಆ ಕಾರಣಕ್ಕೋಸ್ಕರ ಅಂತ ಹೇಳುವಂತಹದ್ದನ್ನು ಹೇಳಿದ್ದೇನೆ. ಆನಂತರ ಕಮಿಷನರು ಮೊನ್ನೆ ಸಭೆಗೆ ಮಂಡಿಸ್ತೇನೆ ಅಂತ ಹೇಳ್ತಿದ್ರು. ಸಭೆಗೆ ಕಮಿಷನರು ಕೊಟ್ಟ ಪತ್ರಕ್ಕೆ ಅಧ್ಯಕ್ಷರು ಇನ್ನೊಮ್ಮೆ ಅಗತ್ಯ ಇಲ್ಲ, ಈಗಾಗಲೇ ನಾವು ನಿರ್ಣಯ ಮಾಡಿದ್ದ ಹೇಳಿದ್ರು. ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮಹೇಶ್ ವಿರುದ್ಧವೂ ಕೂಡ ರಘುಪತಿ ಭಟ್ ಕಿಡಿಕಾರಿದ್ದಾರೆ. ಆಯುಕ್ತರು ಕಲೆಕ್ಷನ್ ಮಾಸ್ಟರ್ ಆಗಿದ್ದು ಹಣಕ್ಕಾಗಿ ಜನರನ್ನ ಪೀಡಿಸ್ತಾ ಇದ್ದಾರೆ ಎಂಬ ಮಾಜಿ ಶಾಸಕರ ಆರೋಪಕ್ಕೆ ಆಯುಕ್ತ ಮಹೇಶ್ ಸ್ಪಷ್ಟನೆ ನೀಡಿದ್ದಾರೆ. ಅವರದು ಈಗ ಸಿಂಗಲ್ ಲೇಔಟ್ ಅಪ್ರೂವಲ್ಗೆ ಕೊಡಬೇಕಾಗಿದೆ. ಮತ್ತೆ ಇದು PAL ಒಂದು ಪೆಂಡಿಂಗ್ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಕೀಲರನ್ನ ಭೇಟಿ ಮಾಡಿ ಅಭಿಪ್ರಾಯ ಪಡೆಯಲು ನಮ್ಮ TPM ಸಚಿನ್ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ. ಇವತ್ತು ನಾಳೆ ಒಳಗೆ ಅಭಿಪ್ರಾಯ ಬರುತ್ತೆ. ಅಭಿಪ್ರಾಯ ಬಂದ ನಂತರ ನಾವು ಕಾನೂನಂತೆ ಕ್ರಮ ವಹಿಸಿ ಇದು ಮಾಡಿಕೊಡ್ತೀವಿ. ರೆಸಾರ್ಟ್ ಅನುಮತಿ ವಿಚಾರ ಇದೀಗ ರಾಜಕೀಯ ತಿಕ್ಕಾಟಕ್ಕೆ ತಿರುಗಿದೆ. ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ಸಂಘರ್ಷ ಬೀದಿಗೆ ಬಂದಂತಾಗಿದೆ. ನ್ಯಾಯ ಸಿಗುವವರೆಗೆ ಧರಣಿ ಮುಂದುವರಿಸುವುದಾಗಿ ರಘುಪತಿ ಭಟ್ ಘೋಷಣೆ ಮಾಡಿದ್ದಾರೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.